ವೆಲ್ಕಮ್ ಬ್ಯಾಕ್ ಅಂಡ್ ಮತ್ತೊಮ್ಮೆ ವೆಲ್ಕಮ್ ಪವರ್ ಸ್ಟಾರ್ ಮಂತ್ ಆಫ್ ಮಾರ್ಚ್ಗೆ. ಥಿಯೇಟರ್ ನಲ್ಲಿ ಸಿನಿಮಾಗಳ ಹಬ್ಬನೇ ನಡೆಯುತ್ತೆ ಈ ಮಾರ್ಚ್ ತಿಂಗಳಲ್ಲಿ. ಇದೇ ಮಾರ್ಚ್ ತಿಂಗಳಲ್ಲಿ ಪ್ರತಿ ವಾರ ಸ್ಟಾರ್ ನಟರು ಆಕ್ಟ್ ಮಾಡಿರೋ ಸಿನಿಮಾಗಳು ಸಿಲ್ವರ್ ಸ್ಕ್ರೀನ್ಗೆ ಎಂಟ್ರಿ ಕೊಡಕ್ಕೆ ರೆಡಿಯಾಗಿವೆ. ಮೊದಲನೇದಾಗಿ ಮಾರ್ಚ್ 8ನೇ ತಾರೀಕಿಗೆ 2 ಸಿನಿಮಾಗಳು ತೆರೆ ಮೇಲೆ ಬರ್ತಿವೆ. ಮೊದಲನೇದು ಕರ್ನಾಟಕ ದಮನಕ. ಇದು ಯೋಗರಾಜ್ ಭಟ್ ಡೈರೆಕ್ಟ್ ಮಾಡಿ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾ. ಅಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ನಮ್ಮ ವಿ ಹರಿಕೃಷ್ಣ ಅವರು. ಆಗ್ಲೇ ಬಿಟ್ಟಿರೋ ಎಲ್ಲಾ ಸಾಂಗ್ಸ್ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಲಿಸ್ಟ್ ಅಲ್ಲಿ ಇವೆ. ಹಾಗೆ ರೀಸೆಂಟ್ ಆಗಿ ಲಾಂಚ್ ಮಾಡಿರೋ ಕ್ಯಾರೆಕ್ಟರ್ ಟೀಸರ್ ನ ಕೂಡ ನೀವು ನೋಡಿರ್ತೀರಾ. ನಂಬಿಕೆನೇ ಜೀವನ ಅಂತ ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋಣ. ಯಾವನವನು? ಎರಡನೇದು ಜಗ್ಗೇಶ್ ಅವರು ಆಕ್ಟ್ ಮಾಡಿ ಗುರುಪ್ರಸಾದ್ ನಿರ್ದೇಶನದಲ್ಲಿ ಮೂಡ್ಬರ್ತಿರೋ ಸಿನಿಮಾನೇ ರಂಗನಾಯಕ. ಸಿನಿಮಾದ ಟ್ರೈಲರ್ ಮತ್ತೆ ಸಾಂಗ್ಸ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದು ಕೂಡ ಟ್ರೆಂಡಿಂಗ್ ಲಿಸ್ಟ್ ನಲ್ಲೇ ಇವೆ. 1911ರಲ್ಲಿ ನಡೆಯೋ ಕಥೆನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಇದರ ಟ್ಯಾಗ್ ಲೈನ್ ಬಂದ್ಬಿಟ್ಟು ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅನ್ನೋದು. ಸೊ ಕನ್ನಡ ಕಲಾಭಿಮಾನಿಗಳಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗ್ಬೋದು. ಮಾರ್ಚ್ 15ಕ್ಕೆ ನಮ್ಮ ಪ್ರೀತಿಯ ಅಪ್ಪು ಅವರು ಆಕ್ಟ್ ಮಾಡಿ ಸುಖ ಸೂರ್ಯ ಅವರು ಡೈರೆಕ್ಟ್ ಮಾಡಿರೋ ಬ್ಲಾಕ್ ಬಸ್ಟರ್ ಸಿನಿಮಾ ಜಾಕಿ. ಇದೇ ತಿಂಗಳು 17ನೇ ತಾರೀಕು ಅಪ್ಪು ಅವರ ಬರ್ಡೇ ಸ್ಪೆಷಲ್ ಆಗಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡೋಕೆ ಅಂತ ರಿಲೀಸ್ ಮಾಡ್ತಿದ್ದಾರೆ. ಅಂಡ್ ಈ ಸಿನಿಮಾ 10 ವರ್ಷ ಆದ್ಮೇಲೆ ರಿಲೀಸ್ ಮಾಡ್ತಿರೋದು ಖುಷಿ ವಿಷಯ. ಮಾರ್ಚ್ 22ಕ್ಕೆ ಶರಣ್ ಅವರು ಅಭಿನಯಿಸಿ ಸಿಂಪಲ್ ಸುನಿ ಅವರ ಡೈರೆಕ್ಷನ್ ನಲ್ಲಿ ಬರ್ತಿರೋ ಸೀಕ್ವೆನ್ಸ್ ಥ್ರಿಲ್ಲರ್ ಮೂವಿ ಅವತಾರ ಪುರುಷ ಪಾರ್ಟ್ 2. ಸದ್ಯಕ್ಕೆ ಸುನಿ ಅವರ ಒಂದು ಸರಳ ಪ್ರೇಮ ಕಥೆ ಸರಳವಾಗಿ 25 ದಿನಗಳನ್ನ ಕಂಪ್ಲೀಟ್ ಮಾಡಿದೆ. ಅದೇ ಖುಷಿಲಿ ಅವರು ಅವತಾರ ಪುರುಷ ರಿಲೀಸ್ ಡೇಟ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಮಾರ್ಚ್ 28ಕ್ಕೆ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದಲ್ಲಿ ಟಾಪ್ 5 ಲಿಸ್ಟ್ ಅಲ್ಲಿ ಒಂದಾಗಿರೋ ಯುವ ಸಿನಿಮಾ ರಿಲೀಸ್ ಆಗ್ತಿದೆ. ಮೊದಲನೇ ಬಾರಿಗೆ ಯುವರಾಜ್ ಕುಮಾರ್ ಹೀರೋ ಆಗಿ ಅಭಿನಯಿಸಿರೋ ಸಿನಿಮಾ. ಅಂಡ್ ಈ ಸಿನಿಮಾ ಮೇಲೆ ನಂಬಿಕೆ ಜಾಸ್ತಿ ಇರೋದು ಯಾಕೆ ಅಂದ್ರೆ ಇದನ್ನ ಡೈರೆಕ್ಟ್ ಮಾಡ್ತಿರೋದು ಸಂತೋಷ್ ಆನಂದರಾಮ್. ಇವರ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋ ಒಂದೇ ಒಂದು ಡ್ಯಾನ್ಸ್ ಜಲಕ್ಗೆ ಅಭಿಮಾನಿಗಳು ಅಪ್ಪು ಅವ್ರನ್ನ ನೆನೆಸ್ಕೊಂಡು ಸಂಭ್ರಮಿಸ್ತಿದ್ದಾರೆ. ಸೊ ನನ್ನ ಕಡೆಯಿಂದ ಯುವ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾಗಳ ಪಟ್ಟಿ. ನೀವು ಯಾವ ಸಿನಿಮಾಗೆ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇವು ನನ್ನ ವೇಟಿಂಗ್ ಲಿಸ್ಟ್ ನಲ್ಲಿ ಇರೋ ಸಿನಿಮಾಗಳು. ಹ್ಯಾಪಿ ವಾಚಿಂಗ್.